ಕಳೆದ 5 ವರ್ಷಗಳ ಹಿಂದೆ ಕಾಮಗಾರಿಯ ಕಾರಣಕ್ಕೆ ಬಂದಾಗಿದ್ದ ಆ ರಸ್ತೆ ಈಗ ಸಂಚಾರಕ್ಕೆ ಮುಕ್ತವಾಗ್ತಾ ಇರೋದ್ರಿಂದ ಬೆಂಗಳೂರಿಗರು ಟ್ರಾಫಿಕ್ ಸಮಸ್ಯೆಯಿಂದ ಕೊಂಚ ರಿಲ್ಯಾಕ್ಸ್ ಆಗ್ತಾ ಇದ್ದಾರಾ ಅನ್ನೋ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಹಾಗಾದ್ರೆ ಯಾವ ರಸ್ತೆ ಜೊತೆಗೆ ಇಲ್ಲೇನು ಪ್ರಾಬ್ಲಮ್ ಹಿಂದೆ ಆಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. 5 ವರ್ಷಗಳ ಬಳಿಕ ಬೆಂಗಳೂರಿನ ಪ್ರಮುಖ ರಸ್ತೆ ಓಪನ್. ಒನ್ ವೇ ರಸ್ತೆ ಸಂಚಾರ ಮುಕ್ತಕ್ಕೆ BMRCL ತಯಾರಿ. ಕಳೆದ 2019ರ ವೇಳೆ ಮೆಟ್ರೋ ಅಂಡರ್ಗ್ರೌಂಡ್ ಕಾಮಗಾರಿ ಕಾರಣ ನಗರದ ಕಾಮರಾಜ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಕಳೆದ 5 ವರ್ಷದಿಂದ ರಸ್ತೆ ಬಂದ್ ಮಾಡಿದ್ದ ಪರಿಣಾಮ ಈ ಭಾಗದ ವಾಹನ ಸವಾರರು ಕೊಂಚ ಟ್ರಾಫಿಕ್ ಬಿಸಿ ಎದುರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಸದ್ಯ ಈ ಸವಾರರ ಸಮಸ್ಯೆಗೆ ಬ್ರೇಕ್ ಬಿದ್ದಿದ್ದು ಶೀಘ್ರದಲ್ಲಿಯೇ ರಸ್ತೆ ಸಂಚಾರ ಮುಕ್ತವಾಗ್ತಾ ಇದೆ. ಹೌದು, ನಾಗವಾರದ ಕಾಳೇನ ಅಗ್ರಹಾರ ನೇರಳೆ ಮೆಟ್ರೋ ರೈಲು ಮಾರ್ಗ ಕಾಮಗಾರಿ ನಡೆಯುವಲ್ಲಿ 220 ಮೀಟರ್ ಅಂತರದ ಕಾಮರಾಜ್ ರಸ್ತೆ ಹಾದು ಹೋಗಿದ್ದು MG ರಸ್ತೆಯ ಭೂಗತ ಮೆಟ್ರೋ ನಿಲ್ದಾಣದ ದೃಷ್ಟಿಯಿಂದ ಮುಚ್ಚಬೇಕಾಗಿತ್ತು. ಹೊಸ ಮೆಟ್ರೋ ವಿಸ್ತರಣೆಯ ಕಾರ್ಯಾಚರಣೆ ಪರ್ಪಲ್ ಲೈನ್ನೊಂದಿಗೆ ಇಂಟರ್ಚೇಂಜ್ ಆಗಿ ಈ ನಿಲ್ದಾಣ ಕಾರ್ಯನಿರ್ವಹಿಸಲಿದೆ. ಹೀಗಾಗಿ ಈ ರಸ್ತೆಯನ್ನು 2019ರಲ್ಲಿ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ಶಿವಾಜಿನಗರ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ಗೆ ತೆರಳಲು ಬಯಸುವವರು ಮೊದಲು ಅನಿಲ್ ಕುಂಬ್ಳೆ ವೃತ್ತ ಅಥವಾ ಟ್ರಿನಿಟಿ ಸರ್ಕಲ್ಗೆ ಹೋಗಿ ನಂತರ ತಿರುವನ್ನು ತೆಗೆದುಕೊಳ್ಬೇಕಿತ್ತು. ಇದೇ ಕಾರಣಕ್ಕೆ MG ರಸ್ತೆಯ ಹಲವು ಕಡೆ ಸಂಚಾರ ದಟ್ಟಣೆ ಕೂಡ ಉಂಟಾಗಿತ್ತು. ಸದ್ಯ ಇದೇ ಮೇ 2ನೇ ವಾರದಿಂದ ಈ ಮಾರ್ಗದ ಒನ್ ವೇ ಸಂಚಾರ ಮುಕ್ತವಾಗಲಿದೆ. ಇನ್ಮುಂದೆ ಸವಾರರು MG ರೋಡ್ನಿಂದ ಕಬ್ಬನ್ ರಸ್ತೆ ಮಾರ್ಗವಾಗಿ ಇದೇ ರಸ್ತೆಯನ್ನೇ ಬಳಸಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಳೆದ 5 ವರ್ಷಗಳ ಹಿಂದೆ ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಯೊಂದು ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಈಗ ಆ ರಸ್ತೆ ಸಂಚಾರ ಮುಕ್ತ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಬೆಂಗಳೂರಿನ MG ರೋಡ್ ಬಳಿ ಇರುವಂಥ ಕಾಮರಾಜ ರಸ್ತೆಯನ್ನು ಕಳೆದ 5 ವರ್ಷಗಳ ಹಿಂದೆ ಅಂದರೆ 2019ರಲ್ಲಿ ನಾಗವಾರ ಟು ಕಾಳೇನ ಅಗ್ರಹಾರ ಮೆಟ್ರೋ ಮಾರ್ಗದ ಕಾಮಗಾರಿಯ ಹಿನ್ನೆಲೆಯಲ್ಲಿ ಕಂಪ್ಲೀಟಾಗಿ ಬಂದ್ ಮಾಡಲಾಗಿತ್ತು. ಈಗ ಇದೇ ರಸ್ತೆಯನ್ನು ಮೇ ತಿಂಗಳ ಮಧ್ಯಂತರದಲ್ಲಿ ಓಪನ್ ಮಾಡಲಿಕ್ಕೆ BMRCL ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಗಮನಿಸ್ತಾ ಇದ್ರಿ, ಈಗ ನೀವು ನೋಡ್ತಾ ಇರುವಂತಹ ವಿಜುವಲ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲೋಸ್ ಆಗಿರುವಂಥ ಈ ರಸ್ತೆ ಏನಿದೆ, ಇದೇ ರಸ್ತೆಯನ್ನು BMRCL ಓಪನ್ ಮಾಡಲಿಕ್ಕೆ ಅಂದರೆ ಅದರ ಸಂಚಾರ ಮುಕ್ತ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿರುವಂಥದ್ದು. ಮುಖ್ಯವಾಗಿ 2 ಮಾರ್ಗಗಳಿದೆ. ಈ 2 ಮಾರ್ಗದಲ್ಲಿ ಒನ್ ವೇಯನ್ನು ಅಂದರೆ MG ರೋಡ್ನಿಂದ ಕಬ್ಬನ್ ರಸ್ತೆಗೆ ಬರುವಂಥ ಮಾರ್ಗ ಏನಿದೆ, ಈ ರಸ್ತೆಯನ್ನು ಸದ್ಯ ಸಂಚಾರ ಮುಕ್ತ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಮಾರ್ಗ ಅಂದರೆ ನಾಗವಾರ ಟು ಕಾಳೇನ ಅಗ್ರಹಾರ ಅಂಡರ್ ಗ್ರೌಂಡ್ ಮೆಟ್ರೋ ಏನಿದೆ, ಈ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ 2019ರಲ್ಲಿ ಕಂಪ್ಲೀಟಾಗಿ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ರಸ್ತೆಯನ್ನು ಬಂದ್ ಮಾಡಿದಂಥ ಕಾರಣಕ್ಕಾಗಿ ಈ ಭಾಗದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಯಾಕಂದರೆ ಬರ್ತಾ ಇರುವಂಥ ವಾಹನ ಸವಾರರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2-3 ಕಿಲೋಮೀಟರಷ್ಟು ದೂರ ಬಳಸ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇತ್ತು. ಸದ್ಯ ಈಗ ರಸ್ತೆಯನ್ನು ಸಂಚಾರ ಮುಕ್ತ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ನೇರವಾಗಿ ಇಲ್ಲಿಂದ ನೀವು MG ರೋಡ್ಗೆ ಕನೆಕ್ಟ್ ಆಗ್ಬೋದು. ಅದೇ ರೀತಿ MG ರೋಡ್ನಿಂದ ಬರುವಂಥವರು ಈ ಕಡೆಗೆ ಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಒಂದು ಮಾರ್ಗವನ್ನು ಓಪನ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿ MG ರೋಡ್ನಿಂದ ಬರುವಂಥವ್ರು ಏನಿರ್ತಾರೆ ಅವರು ಬಲಭಾಗಕ್ಕೆ ಟರ್ನನ್ನು ತೆಗೆದುಕೊಂಡ್ರೆ ನೇರವಾಗಿ ಕಬ್ಬನ್ ರಸ್ತೆಗೆ ಬಂದು ಕನೆಕ್ಟ್ ಆಗ್ತಾರೆ. ಇನ್ನು ಮಾರ್ಗದ ಸಂಚಾರ ಮುಕ್ತ ಸಂಬಂಧ ಸಂಚಾರಿ ಪೊಲೀಸರಿಂದ ತಪಾಸಣೆ ಪೂರ್ಣಗೊಂಡಿದೆ. ಇದೀಗ ಮತ್ತೊಂದು ಪರಿಶೀಲನೆಗೆ ಬೆಂಗಳೂರು ಸಂಚಾರ ಪೊಲೀಸರು ಮುಂದಾಗಿದ್ದು ಮೇ ಮಧ್ಯದ ವೇಳೆಗೆ ಈ ಮಾರ್ಗದ ಸಂಚಾರವನ್ನು ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು BMRCL ತಯಾರಿಯನ್ನು ಮಾಡಿಕೊಂಡಿದೆ. ಒಟ್ಟಾರೆ 5 ವರ್ಷಗಳ ಬಳಿಕ ಈ ಮಾರ್ಗದಲ್ಲಿ ಸಂಚಾರ ಮಾಡುವ ಸವಾರರಿಗೆ ಟ್ರಾಫಿಕ್ನಿಂದ ಸ್ವಲ್ಪ ರಿಲ್ಯಾಕ್ಸ್ ಸಿಗ್ತಾ ಇದೆ. ಈ ಮೂಲಕ ವಾರಾಂತ್ಯದಲ್ಲಿ MG ರೋಡ್ನ ಟ್ರಾಫಿಕ್ ಸ್ವಲ್ಪ ಇಳಿಕೆಯಾಗುವ ಸಾಧ್ಯತೆ ಕೂಡ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.